ಕೈಗಾರಿಕೆಗಾಗಿ ವಶಪಡಿಸಿಕೊಂಡ ಭೂಮಿಯನ್ನ ವಾಪಸ್ ಕೊಡಬೇಕು ಅಂತ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕುಡುತಿನಿ ಬಳಿ ರೈತರಿಂದ ಹೋರಾಟ. ಜಮೀನು ಉಳುಮೆಗೆ ಎತ್ತಿನ ಬಂಡಿಯನ್ನ ನುಗ್ಗಿಸಿದ್ದಾರೆ ರೈತರು. ಈ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಮಾತಿಗೆ ಮಾತು ಬೆಳೆದಿದೆ, ವಾಗ್ವಾದ ಆಗಿದೆ. ಪ್ರತಿಭಟನಾ ನಿರತ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗಮನಿಸ್ತಾ ಇದ್ದೀರಿ. ಯಾಕೆ ಈ ಹೋರಾಟವನ್ನ ರೈತರು ಮಾಡ್ತಿದ್ದಾರೆ ಇಲ್ಲಿ ಅಂದ್ರೆ, ಮಿತ್ತಲ್ ಕಾರ್ಖಾನೆಗೋಸ್ಕರ ರೈತರಿಂದ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿತ್ತು. ಬಳಿಕ ಭೂಮಿಯನ್ನ KIADB ಮೂಲಕ ಜಿಂದಾಲ್ಗೆ ಕೊಡಲಾಗಿತ್ತು. ಸದ್ಯ ಜಿಂದಾಲ್ನಿಂದ ಸರ್ವೆ ಕಾರ್ಯ ಕೂಡ ಆರಂಭ ಆಗಿದೆ. ಆದರೆ ರೈತರಿಂದ ಭೂಮಿಯನ್ನ ಪಡ್ಕೊಂಡಿದ್ದಾರಲ್ಲ, ಆ ಭೂಮಿಗೆ ಸರಿಯಾದ ಬೆಲೆ ಕೊಟ್ಟಿಲ್ಲ ಅಥವಾ ಉದ್ಯೋಗವನ್ನು ಕೂಡ ಕುಟುಂಬಸ್ಥರಿಗೆ ನೀಡಿಲ್ಲ ಅಂತ ಹೇಳಿ ಆರೋಪಿಸಿ ರೈತರಿಂದ ಹೋರಾಟ ನಡೀತಾ ಇದೆ. ಕಳೆದ 4 ವರ್ಷಗಳಿಂದಲೂ ಕೂಡ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇವತ್ತು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಎತ್ತಿನ ಬಂಡಿಗಳನ್ನು ಜಮೀನುಗಳಿಗೆ ನುಗ್ಗಿಸಿ ಕೃಷಿ ಚಟುವಟಿಕೆಯನ್ನು ಮಾಡೋದಕ್ಕೆ ರೈತರು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಮಧ್ಯಪ್ರವೇಶ ಕೂಡ ಆಗುತ್ತೆ. ಗಮನಿಸ್ತಾ ಇದ್ದೀರಿ ಅಲ್ಲಿನ ಪರಿಸ್ಥಿತಿ ಹೇಗಾಯಿತು ಅಂತ ಹೇಳಿ. ಪೊಲೀಸರು ಮತ್ತು ರೈತರ ನಡುವೆ ತಳ್ಳಾಟ ನೂಕಾಟ ಕೂಡ ಆಗಿದೆ. ವಾಕ್ಸಮರ ನಡೆದಿದೆ. ಬಳ್ಳಾರಿಯ ಕುಡುತಿನಿಯಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ರೈತರಿಂದ ಪಡೆದಂತಹ ಭೂಮಿಗೆ ನ್ಯಾಯಯುತ ಬೆಲೆ ಸಿಕ್ಕಿಲ್ಲ ಅಥವಾ ರೈತರಿಗೆ ಕೊಟ್ಟಂತಹ ಭರವಸೆಯ ಪ್ರಕಾರ ಕುಟುಂಬಸ್ಥರಿಗೆ ಉದ್ಯೋಗವನ್ನೂ ಕೂಡ ನೀಡಿಲ್ಲ, ಸತಾಯಿಸ್ಕೊಂಡು ಬರ್ತಾ ಇದ್ದಾರೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಸದ್ಯಕ್ಕೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ ಹೇಳಿ, ಇನ್ನೂ ಕೂಡ ಹೋರಾಟ ಮುಂದುವರೆದಿದೆಯಾ ಅಥವಾ ರೈತರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಏನಾದರೂ ಆಗಿದೆಯಾ? ಖಂಡಿತ ಮಧುಶ್ರೀ, ಕಳೆದ 15 ವರ್ಷಗಳ ಹಿಂದಗಡೆ ಬಳ್ಳಾರಿ ತಾಲೂಕಿನ ಕುಡುತಿನಿ, ಹರಗಿನಡೋಣಿ, ಜಾಣೆಕುಂಟಿ, ಯರಂಗಳಿ, ಸಿದ್ದನಹಳ್ಳಿ ಗ್ರಾಮ ಸೇರಿದಂತೆ ಹಲವು ಕಡೆ ಸರಿಸುಮಾರು 12,000 ಎಕರೆ ಜಮೀನನ್ನ KIADB ಮೂಲಕ ಸರ್ಕಾರ ಆಗ ಖರೀದಿ ಮಾಡಿತ್ತು. ಅಂದ್ರೆ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡುವ ಉದ್ದೇಶದಿಂದಾಗಿ ಸರ್ಕಾರ ಖರೀದಿ ಮಾಡಿತ್ತು. ಅದರಂತೆ ಉತ್ತಮ್ ಗಾಲ್ವಾ ಮತ್ತು ಹರ್ಷಲ್ ಮಿತ್ತಲ್ ಅವರಿಗೆ ಜಮೀನನ್ನು ಕೂಡ ಸರ್ಕಾರನೇ ಕೊಟ್ಟಿರುವಂತದ್ದು. ಅಂದ್ರೆ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡ್ಬೇಕಂತೇಳಿ. ಅಂದ್ರೆ ಈವರೆಗೂ ಕೂಡ 15 ವರ್ಷಗಳು ಕಳೆದ್ರು ಕೂಡ ಒಂದೇ ಒಂದು ಇಂಡಸ್ಟ್ರಿಯಲ್ಲಿ ಸ್ಥಾಪನೆ ಆಗಿಲ್ಲ. ಹೀಗಾಗಿ ಒಂದು ಕಾನೂನಿನ ಪ್ರಕಾರವಾಗಿ 10 ವರ್ಷದವರೆಗೆ ಸರ್ಕಾರ ಏನಾದ್ರು ಜಮೀನನ್ನ ಇಂಡಸ್ಟ್ರಿಗೋಸ್ಕರ ಪರ್ಪಸ್ಗೋಸ್ಕರ ಏನು ಖರೀದಿ ಮಾಡಿದ್ರೆ ಅಲ್ಲಿ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅದನ್ನ ಮರಳಿ ಮತ್ತೆ ರೈತರಿಗೆ ಕೊಡಬೇಕು ಅನ್ನೋ ಕಾನೂನು ಕೂಡ ಇರುವಂತದ್ದು. ಹೀಗಾಗಿ ಆ ನಿಟ್ಟಿನಲ್ಲಿ ಕೂಡ ರೈತರು ಹೋರಾಟವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದು. ಇದೀಗ ಮೊದಲು ಏನು 2010ನೇ ಇಸ್ವಿಯಲ್ಲಿ ಏನು ಭೂಮಿಯನ್ನ ಕೊಟ್ಟರು, ಆ ಸಮಯದಲ್ಲಿ 1 ಎಕರೆಗೆ 8 ಲಕ್ಷದಂತೆ ಖರೀದಿಯನ್ನ ಮಾಡಿದ್ರು. ಈ ಪ್ರಸ್ತುತ ಬೆಲೆ 1 ಕೋಟಿಗೂ ಹೆಚ್ಚು ಇರುವಂತದ್ದು 1 ಎಕರೆಗೆ. ಹೀಗಾಗಿ ಈಗಿನ ದರವನ್ನ ನಮಗೆ ಕೊಡಬೇಕು ಅನ್ನೋದು ಕೂಡ ರೈತರು ಹೋರಾಟ ಮಾಡ್ತಾ ಬಂದಿದ್ರು. ಇವತ್ತು ಆ ಹೋರಾಟ ಸಾಕಷ್ಟು ತೀವ್ರತೆಯನ್ನ ಪಡ್ಕೊಂಡಿರುವಂತದ್ದು. ಹೀಗಾಗಿ ರೈತರು ನೇರವಾಗಿ ತಮ್ಮ ಜಮೀನುಗಳಿಗೆ ಎತ್ತಿನ ಬಂಡಿಗಳನ್ನ ಹುಡ್ಕೊಂಡು ತಮ್ಮ ಜಮೀನನ್ನು ರೈತರೇ ವಶಪಡಿಸ್ಕೊಳ್ಬೇಕಂತೇಳಿ ನೇರವಾಗಿ ಜಮೀನಿಗೆ ನುಗ್ಗುವಂತ ಪ್ರಯತ್ನ ಮಾಡಿದ್ರು. ಹೀಗಾಗಿ ರೈತರು ಅವ್ರನ್ನ ತಡೆದು ಸರಿಸುಮಾರು 62 ಜನರನ್ನ ರೈತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ 28 ಜನರು ಮಹಿಳಾ ರೈತರು ಕೂಡ ಇರುವಂತದ್ದು. ಅಂದ್ರೆ ಪ್ರಸ್ತುತವಾಗಿ ಇದು ನಿರಂತರವಾಗಿ ಹೋರಾಟ ನಡೀತಾ ಬರ್ತಾ ಇದೆ. ಹೀಗಾಗಿ ಇವತ್ತು ತೀವ್ರ ಸ್ವರೂಪವನ್ನ ಪಡೆದಿರುವಂತದ್ದು. ಏನು 12,000 ಎಕರೆ ಜಮೀನಲ್ಲಿ ಹರ್ಷಲ್ ಮಿತ್ತಲ್ ಮತ್ತು ಗಾಲ್ವಾ ಏನು ಇದೆ, ಆ ಇಂಡಸ್ಟ್ರಿಗಳಿಗೆ ಪರ್ಪಸ್ ಸರ್ಕಾರ ಖರೀದಿ ಮಾಡಿತ್ತು. ಅದರಲ್ಲಿ ಒಂದಿಷ್ಟು ಜಾಗವನ್ನ ಜಿಂದಾಲ್ಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಆ ಜಿಂದಾಲ್ಗೆ ಕೊಡ್ತಾ ಇರುವಂತ ರೈತರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಕೊಡೋದಾದ್ರೆ 12,000 ಎಕರೆ ಜಮೀನನ್ನು ಸಂಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಇಂಡಸ್ಟ್ರಿಗಳಿಗೆ ಕೊಡಬೇಕು ಮತ್ತು ಪ್ರಸ್ತುತ ದರ ಏನು 1 ಕೋಟಿ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿರುವಂತದ್ದು, ಆ ಪ್ರಕಾರವಾಗಿ 1,20,00,000 1 ಎಕರೆಗೆ ನಮಗೆ ಕೊಡಬೇಕು ಅನ್ನೋದು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಸರ್ಕಾರ ಕೂಡ ಇದಕ್ಕೆ ಬಗ್ತಾ ಇಲ್ಲ. ಹೀಗಾಗಿ ರೈತರು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ನೇರವಾಗಿ ಜಮೀನಿಗೆ ನುಗ್ಗುವಂತಹ
ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದು ಸದ್ಯಕ್ಕೆ 62 ಈಗ ಸದ್ಯಕ್ಕೆ ಅವ್ರನ್ನ ಏನು ಸಂದಿಗ್ಧ ಪರಿಸ್ಥಿತಿ ಅದನ್ನು ತಿಳಿಗೊಳಿಸುವ ಪ್ರಯತ್ನ ಕೂಡ ಪೊಲೀಸರು ಮಾಡಿರುವಂತದ್ದು. ಮಧುಶ್ರೀ, ಧನ್ಯವಾದ ವಿನಾಯಕ್ ತಮ್ಮ ಮಾಹಿತಿಗಾಗಿ.